ಇಂದು ರಾತ್ರಿಯೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ನಡ್ಡಾ ಟೀಮ್ ಬೆಟ್. ಸಿಜೆಪಿ ಮಾತುಕತೆಯ ಬಗ್ಗೆ ಬ್ರೀಫ್ ಮಾಡಲಿರುವಂತಹ ನಡ್ಡಾ. ಇಂದು ರಾತ್ರಿಯೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ನಡ್ಡಾ ಟೀಮ್ ಬೆಟ್. ಸಿಜೆಪಿ ಮಾತುಕತೆಯ ಬಗ್ಗೆ ಬ್ರೀಫ್ ಮಾಡಲಿರುವಂತಹ ನಡ್ಡಾ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಲಿರುವಂತಹ ಅಮಿತ್ ಶಾ. ಮೋದಿ ಅಮಿತ್ ಶಾ ಮೀಟಿಂಗ್ನಲ್ಲಿ ಪ್ರಧಾನ್ ಭವಿಷ್ಯ ಪ್ರತಿಭಟನೆ ತಣ್ಣಗಾಗಿರಿಸಲಿಕ್ಕೆ ಪ್ರಧಾನ್ ರಾಜೀನಾಮೆ ಒಂದೇ ದಾರಿ. ಬಹುತೇಕ ಹಿಂದೆ ಪ್ರಧಾನ್ ಭವಿಷ್ಯ ನಿರ್ಧಾರ ಮಾಡಲಿರುವಂತಹ ಮೋದಿ. ವಿಚಾರ ಏನು? ಸಿಜೆಪಿ ಪಕ್ಷದಲ್ಲಿರುವಂತಹ ಎರಡು ವಕ್ತಾರರು ಬಂದುಬಿಟ್ಟು ಮಾತುಕತೆ ಮಾಡ್ಕೊಂಡು ಹೋದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಜೆ.ಪಿ. ನಡ್ಡಾ ಅವರು ಕೆಲವೊಂದು ವಿಚಾರಗಳ ಬಗ್ಗೆ ಬ್ರೀಫಿಂಗ್ ಮಾಡಲಿದ್ದಾರೆ. 1 ಗಂಟೆಗಳ ಕಾಲ ಒಂದು ದೊಡ್ಡ ಚರ್ಚೆ ಆಗಿತ್ತು. ಅಮಿತ್ ಶಾ ಹಾಗೆ ಮೋದಿ ಕೆಲವೇ ಕ್ಷಣದಲ್ಲಿ ಅಮಿತ್ ಶಾ ಮತ್ತು ನಡ್ಡಾ ಟೀಮ್ ಭೇಟಿ ಮಾಡಲಿದೆ. ಗೊತ್ತಿಲ್ಲ, ಇವತ್ತು ಸಾಯಂಕಾಲ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಏನಾದರೂ ಕೊಡಬಹುದು ಅಂತ ಹೇಳಿ. ರಾಜೀನಾಮೆ ವಿಷಯ ಇಲ್ಲ ನಿಮಗೆ. ರಾಜೀನಾಮೆ ಕೊಡಬೇಕು ಅನ್ನೋದಿದ್ರೆ ಇಷ್ಟು ದಿನ ಯಾಕ್ರಿ ಒತ್ತುತ್ತಿದ್ರು? ಇಷ್ಟು ದಿನ ಯಾಕೆ ಒತ್ತುತ್ತಿದ್ರು? ರಾಜೀನಾಮೆ ಕೊಡಬೇಕು ಅಂದ್ರೆ ಯಾವಾಗ ದಾನ್ಲೆ ಶುರು ಮಾಡ್ಕೊಳ್ತಾರೋ, ಸೋನಂ ಯಾವಾಗ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ರೋ, ಯಾವಾಗ ಉಪವಾಸ ಸತ್ಯಾಗ್ರಹ ಮಾಡಿದ್ರೋ ಆಗ್ಲೇ ರಾಜೀನಾಮೆ ಬೀಳ್ತಿತ್ತು ಪತ್ರ. ಇವಾಗ ಬೀಳ್ತಿರ್ಲಿಲ್ಲ ರಾಜೀನಾಮೆ ಪತ್ರ. ಅಲ್ಲ, ಏನು ಮಾಡ್ಲಿಕ್ಕೆ ಹೊರಟಿದೆ ಅಂತ ಬಿಜೆಪಿ ಸರ್ಕಾರ? ಒಂದೇ ಒಂದು ಶಿಕ್ಷಣ ಸಚಿವ, ಒಬ್ಬ ಶಿಕ್ಷಣ ಸಚಿವನ್ ಕೆಳಗಿಳಿಸಕ್ಕಾಗ್ತಾ ಇಲ್ವಾ? ಈ ವಿಚಾರ ನಾನು ಹೇಳ್ತಾ ಇಲ್ಲ ಕೂತ್ಕೊಂಡು, ಇದೇ ಪಾಯಿಂಟ್ಸ್ ಇಟ್ಕೊಂಡು ಎಲ್ಲ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಾ ಇರೋದು. ಕರ್ನಾಟಕದಲ್ಲಿ ಈಗ ಎರಡು ಕಡೆ ಪ್ರತಿಭಟನೆ ಆಗ್ತಾ ಇದೆ. ಏನಾರ ಸ್ವಲ್ಪ ಅಜಾಗರೂಕತೆ ತೋರಿಸ್ತು ಅಂತಂದ್ರೆ ಬಿಜೆಪಿ, ಇಡೀ ರಾಷ್ಟ್ರದಲ್ಲಿ ಪ್ರತಿಭಟನೆಗಳಾಗ್ತವೆ. ಇಡೀ ರಾಷ್ಟ್ರದಲ್ಲಿ ಪ್ರತಿಭಟನೆ ಆಗುತ್ತೆ. ಬಾಂಗ್ಲಾದೇಶದಲ್ಲಿ ಹೇಗೆ ಆಯ್ತೋ ಅದೇ ರೀತಿ ಆಗುತ್ತೆ ಅಲ್ರಿ ಧರ್ಮೇಂದ್ರ ಪ್ರಧಾನ್ ಅವರೇ. ನೀಟ್ ಎಕ್ಸಾಮ್ ಇದೆಯಲ್ಲ, ನೀಟ್ ಎಕ್ಸಾಮ್ಗೆ ಜನಿವಾರ ಹಾಕಂಗೆ ಹೋಗಂಗಿಲ್ಲ, ಹಿಜಾಬ್ ಹಾಕೊಂಡು ಹೋಗಂಗಿಲ್ಲ, ಒಂದು ನೀರು ಬಾಟ್ಲಿ ಇಟ್ಕೊಂಡು ಹೋಗಂಗಿಲ್ಲ. ಇವೆಲ್ಲ ಏನಿದೆ, ಕತ್ತಲ್ಲಿ ಏನಿದೆ, ಸೊಂಟದಲ್ಲಿ ಏನಿದೆ ಎಲ್ಲ ನೋಡ್ತೀರಾ ನೀವು. ಹೆಂಗ್ರಿ ಲೀಕ್ ಆಗುತ್ತೆ ಅದು 4-5 ಸಲ. ಪ್ರತಿ ವರ್ಷವೂ ಲೀಕ್ ಹಾಕೊಂಡು ಕೂತ್ಕೊಳ್ಳೋಕೆ ಅದೇನು ಪೈಪ್ ಏನ್ರಿ ನೀರು ಲೀಕ್ ಆಯ್ತು ಅನ್ನಕ್ಕೆ? ವಿದ್ಯಾರ್ಥಿಗಳ ಭವಿಷ್ಯ, ವಿದ್ಯಾರ್ಥಿಗಳು ಸಾಕಷ್ಟು ಜನ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಜಂತರ್ ಮಂತರ್ನಲ್ಲಿ. ಒಂದು ಹೇಳಿಕೆ ಕೊಟ್ರ? ಇಲ್ಲ ನಾನು ಮಾಡಿಲ್ಲ, ಹೌದು ನಾನು ಮಾಡಿದ್ದೀನಿ, ಇಲ್ಲ ನನಗೆ ಗೊತ್ತಿಲ್ಲ, ಇಲ್ಲ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ, ಇಲ್ಲ ನಾನು ಅದ್ರ ಬಗ್ಗೆ ಕ್ಲಿಯರ್ ಆಗಿ ನೋಡ್ಕೊಂತೀನಿ, ಇಲ್ಲ ನಾನು ತನಿಖೆ ಮಾಡ್ತೀನಿ, ಇಲ್ಲ ಒಂದು ತಂಡ ಕಟ್ಟಿ ಅದಕ್ಕೆ ರಚನೆ ಮಾಡ್ತೀನಿ, ಹುಡುಕಿ ಅಂತ ಏನಾರ ಒಂದು ಯಾವ್ದಾದ್ರು ಒಂದು ಸಣ್ಣ ಸುಳಿವು ಕೊಟ್ಟಿದ್ದೀರಾ? ಮಾತನಾಡಿದ್ದೀರಾ? ಹೋಗ್ಲಿ. ಹಿಂಗಾಗಿದೆ ಪರಿಸ್ಥಿತಿ. ವಿದ್ಯಾರ್ಥಿಗಳ ಹೋರಾಟವನ್ನ ಹತ್ತಿಕ್ಕಬೇಕು ಅಂತ ಹೇಳಿ ನಾವು 2 ಜನರ ಸಿಜೆಪಿ ಪಕ್ಷದ ವಕ್ತಾರನ್ನ ಕರೆಸ್ಕೊಂಡು ಮಾತಾಡ್ತಿದ್ದೀರಿ. ಅವ್ರು ಒಂದೇ ಮಾತು ಕೇಳಿದ್ದು, ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಸಿಜೆಪಿ ಪಕ್ಷದಲ್ಲಿ ಇರುವವರು ಎಷ್ಟು ಜನ ಹೋಗಿ ನೀಟ್ ಎಕ್ಸಾಮ್ ಬರೆದ್ರು ಐ ಡೋಂಟ್ ನೋ. ಬಟ್ ವಿದ್ಯಾರ್ಥಿಗಳು ಮೊದಲು ಪ್ರತಿಭಟನೆಯನ್ನ ಸ್ಟಾರ್ಟ್ ಮಾಡ್ತಾರೆ, ಅದರ ಜೊತೆಗೆ ಸಿಜೆಪಿ ಕೈ ಜೋಡಿಸುತ್ತೆ. ಸೋನಂ ಅವರು ಕೂಡ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ. ಆಗ್ಲಿಂದ ಶುರುವಾಗುತ್ತೆ ಈ ಪ್ರತಿಭಟನೆ.